ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಡಿ ಸಿ ವರ್ಸಸ್ ಆರ್ ಸಿ ಬಿ. ಡಿ ಸಿ ಹೋಮ್ ಗ್ರೌಂಡಲ್ಲಿ ಡಿ ಸಿ ಅವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಡ್ಡಲ್ಲಿ ಇಲ್ಲಿ ಆರ್ ಸಿ ಬಿ ಅವರು ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು. ಇಷ್ಟು ವರ್ಸ್ಟಾಗಿ ಡಿ ಸಿ ಅವರು ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮೇನು ಡಿ ಸಿ ಅವರು ಬ್ಯಾಟಿಂಗ್ ಆಡೋಕ್ಕೆ ಮುಂದೆ ಇಲ್ಲಿ ರಾಹುಲ್ ಅವರು ಬೇಗನೆ ಔಟ್ ಆದರು. ನಿತೀಶ್ ರಾಣನು ಬೇಗನೆ ಔಟ್ ಆದರು. ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ ಬೇಗನೆ ಔಟ್ ಆದರು. ಮೇನು ಇಲ್ಲಿ ಡೇವಿಡ್ ಮಿಲ್ಲರು ಮತ್ತು ಅಂತ ಹೇಳ್ಕೊಳ್ಳೋ ಆಟ ಆಡಲಿ. ಡೇವಿಡ್ ಮಿಲ್ಲರ್ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಆರ್ ಸಿ ಬಿ ವಿರುದ್ಧ ಇಷ್ಟು ವರ್ಷಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಪವರ್ ಪ್ಲೇ ಫಸ್ಟ್ನೇ ಓವರಲ್ಲೇ ವಿಕೆಟ್ ಬಿದ್ದರೆ ಎರಡನೇ ಓವರಲ್ಲಿ ಎರಡನೇ ವಿಕೆಟು, ಮೂರನೇ ಓವರಲ್ಲಿ ಮೂರನೇ ವಿಕೆಟ್, ನಾಲ್ಕನೇ ಓವರಲ್ಲಿ ನಾಲ್ಕನೇ ವಿಕೆಟು, ಐದನೇ ಓವರಲ್ಲಿ ಐದನೇ ವಿಕೆಟು, ಆರನೇ ಓವರಲ್ಲಿ ಆರನೇ ವಿಕೆಟು, ಏಳನೇ ಓವರಲ್ಲಿ ಏಳನೇ ವಿಕೆಟ್, ಎಂಟನೇ ಓವರಲ್ಲಿ ಎಂಟನೇ ವಿಕೆಟು. ಇಲ್ಲಿ ಆಲ್ಮೋಸ್ಟು 17ನೇ ಓವರ್ ತನಕನೂ ಇಲ್ಲಿ ಮ್ಯಾಚ್ ಎಳೆದಿದೆ. ಇಲ್ಲಿ ಡೇವಿಡ್ ಮಿಲ್ಲರು ಮತ್ತು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗು ಯಾರೂ ಆಡಲಿಲ್ಲ. ಇಲ್ಲಿ ಡಿ ಸಿ ವಿರುದ್ಧ ಆರ್ ಸಿ ಬಿ ಬೌಲಿಂಗ್ ಖಡಕ್ಕಾಗಿತ್ತು. ಡಿ ಸಿ ವಿರುದ್ಧ ಆರ್ ಸಿ ಬಿ ಬೌಲಿಂಗ್ ನೋಡೋದಾದರೆ ಇಲ್ಲಿ ಭುವನೇಶ್ವರ್ ಕುಮಾರು 3 ಓವರ್ಗೆ 3 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಜೇಸನ್ ಹೋಲ್ಡರ್ ಅಷ್ಟೇ ಇಲ್ಲಿ 4 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಇಲ್ಲಿ ಬಂದವರೆಲ್ಲ ಕುಲ್ದೀಪ್ ಯಾದವ್ ಮೇನು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಇಲ್ಲಿ ಮೇನು ನಾನೇನು 50 ರನ್ನಿಗೆ ಔಟ್ ಆಯ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಇಲ್ಲಿ ರಾಮರಾಜ್ 20 ರನ್ ಹೊಡೆಸ್ಕೊಂಡ್ರು. ಇಲ್ಲಿ ಬಂದಿದ್ದ ಡಿ ಸಿ ಬ್ಯಾಟರ್ ಅಂತ ಏನು ಮಾಡಬೇಕಂತಲೇ ಗೊತ್ತಾಯ್ತಿರ್ಲಿಲ್ಲ. ಅದರಿಂದನೇ ಮ್ಯಾಚ್ ಹಿಂಗೆ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಯಾವಾಗ ರಾಹುಲ್ ಆಗಲಿ ನಿತೀಶ್ ರಾಣಾ ಆಗಲಿ ಔಟ್ ಆದರು ಅಲ್ಲೇ ಮ್ಯಾಚ್ ಒಂಚೂರು ಬುಡಕ್ಕೆ ಕಚ್ಕೋತು. ಆರ್ ಸಿ ಬಿ ಬೌಲರ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಇತ್ತು ಮತ್ತು ಪಿಚ್ಚಿಂಗು ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ಲಾಗಿ ರೆಸ್ಪಾನ್ಸ್ ಮಾಡ್ತಿತ್ತು ಗುರು. ಅದರಿಂದನೇ ಆರ್ ಸಿ ಬಿ ಅವರಿಗೆಲ್ಲ ಚಾನ್ಸಸ್ ಇನ್ನಕ್ಕಿಂತ ಆರ್ ಸಿ ಬಿ ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. ಭುವನೇಶ್ವರ್ ಕುಮಾರ್ ಆಗಲಿ, ಜೇಸನ್ ಹೋಲ್ಡರ್ ಆಗಲಿ, ಇಲ್ಲಿ ಕುಲ್ದೀಪ್ ಯಾದವ್ ಆಗಲಿ, ಇವ್ರು 3 ಜನ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿದ್ರು. ಅದರಿಂದನೇ ಮ್ಯಾಚು ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಗಿದೆ ಅಲ್ಲಿ ಗುರು. 75 ರನ್ಗಳ ಆಲ್ಔಟ್ಗಳು. ಇಲ್ಲಿ 75 ರನ್ ಕೊಟ್ಟು ಚೇಸ್ ಮಾಡೋಕೆ ಕೊಟ್ಟರು. ಆಲ್ಔಟ್ ಆದರು, ಬೇಗನೆ ಆಲ್ಔಟ್ ಆದರು. 17 ಓವರ್ಗೆ ಆಲ್ಔಟ್ ಆದರು. ಇಲ್ಲಿ 75 ರನ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಆರ್ ಸಿ ಬಿ ಸಿಕ್ಕಾಪಟ್ಟೆ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಗುರು. 75 ರನ್ನ ಚೇಸ್ ಮಾಡೋಕೆ ಕೊಟ್ಟರು ಆರ್ ಸಿ ಬಿಗೆ. ಅಂತೂ ಇಂತೂ ಆಲ್ರೆಡಿ ಗೊತ್ತಿತ್ತು ಈ ಮ್ಯಾಚ್ ಆರ್ ಸಿ ಬಿಗೆ ಗೆದ್ದೇ ಗೆಲ್ತಾರೆ ಅಂತ. ನನಗಂತೂ ಅನ್ನಿಸ್ತಿತ್ತು ಗೆದ್ದರು. ಇಲ್ಲಿ ದೇವದತ್ ಪಡಿಕ್ಕಲ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ ಅವರಿಬ್ಬರೇ ಮ್ಯಾಚ್ ಮುಗಿಸಿದ್ರು. ಇಲ್ಲಿ ಅಕ್ಷಯ್ ಪಟೇಲ್ ಆಗಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಸಿಕ್ಕಾಪಟ್ಟೆ ಲೋ ಸ್ಕೋರ್ ವಿಚಾರದಲ್ಲಿ ಡಿ ಸಿ ಅವರು ಹಿಂಗೆ ರನ್ ಓಡಿಸ್ಕೋತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಪವರ್ ಪ್ಲೇ 1 ವಿಕೆಟ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ವಿಕೆಟ್ ಯಾರೂ ಬರಲಿಲ್ಲ. ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದಲೇ 15 ಬಾಲ್ಗೆ 23 ರನ್ ಹೊಡೆಯೋದಾಗಲಿ, 13 ಬಾಲ್ಗೆ 34 ರನ್ ಹೊಡೆಯೋದಾಗಲಿ, 2 4, 1 4, 3 4 ಮತ್ತು 2 ಸಿಕ್ಸಸ್, 3 4 ಇವರು ಡೀಲ್ ಮಾಡಿದ್ರು. ಇಲ್ಲಿ ಮೇನು ದೇವದತ್ ಪಡಿಕ್ಕಲ್ ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿತ್ತು. 261 ಸ್ಟ್ರೈಕ್ ರೇಟ್ ಇತ್ತು. ಬ್ಯಾಟಿಂಗ್ ವಿಚಾರದಲ್ಲಂತೂ ಆರ್ ಸಿ ಬಿ ಕೇಳಂಗೆ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರ್ ವಿಚಾರದಲ್ಲಿ ಡಿ ಸಿ ಅವರು ತೀರಾ ವರ್ಸ್ಟಾಗಿ ಜೊತೆ ಥರ ಆಡಿದ್ರು. ಅದರಿಂದನೇ ಮ್ಯಾಚು ಗೆದ್ರೆ ಅನ್ನೋದಕ್ಕಿಂತ ಆರ್ ಸಿ ಬಿ ಬೌಲಿಂಗ್ ಖಡಕ್ಕಾಗಿತ್ತು. ಅದರಿಂದನೇ ಮ್ಯಾಚು ಟರ್ನ್ ಓವರ್ ಆಗಿದೆ. ಇಲ್ಲಿ ಡಿ ಸಿ ಬ್ಯಾಟಿಂಗು ತೀರಾ ವರ್ಸ್ಟಾಗಿ ಆಡಿದ್ರು ಗುರು. ಮತ್ತು ಯಾರ್ದು ಅಂತ ಹೇಳ್ಕೊಳ್ಳೋ ಡೇವಿಡ್ ಮಿಲ್ಲರ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಯಾರು ಬರಲಿಲ್ಲ. ರಾಹುಲ್ ಆಗಲಿ, ನಿತೀಶ್ ರಾಣಾ ಆಗಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ. ಇಷ್ಟು ತೀರಾ ವರ್ಸ್ಟಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಆರ್ ಸಿ ಬಿ ಟೇಬಲ್ ಪಾಯಿಂಟ್ ಕಡೆ ನೋಡೋದಾದರೆ ಇಲ್ಲಿ 8 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದು 2 ಮ್ಯಾಚ್ನ ಸೋತರು. ಏನು ಮ್ಯಾಟ್ರ್ ಆಗಲಿಲ್ಲ. 12 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಡಿ ಸಿ ಬರೀ 8 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದುಕೊಂಡು 5 ಮ್ಯಾಚ್ನ ಸೋತ್ಕೊಂಡು ಬರೀ 6 ಪಾಯಿಂಟ್ನ ತೊಗೊಂಡಿದ್ದಾರೆ. ಒಟ್ಟಲ್ಲಿ ಕ್ವಾಲಿಫೈ ಆಗೋದು 99% ಕಷ್ಟ. ಇಲ್ಲಿ ಸಿ ಎಸ್ ಕೆನೂ ಅಷ್ಟೇ, ಜಿ ಟಿನೂ ಒಂಚೂರು ಪ್ರಯತ್ನ ಪಟ್ಟರೆ ಆಗೋದು ಡೌಟು ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಪಂಜಾಬ್ ಆಗಲಿ, ಆರ್ ಸಿ ಬಿ ಆಗಲಿ, SRH, RR ಇವ್ರು 4 ಜನ ಕ್ವಾಲಿಫೈ ಆಗೋದು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಪಾಸಿಬಲ್ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಆರ್ ಸಿ ಬಿ ವರ್ಸಸ್ ಡಿ ಸಿಲಿ ಒಟ್ಟಿನಲ್ಲಿ ಆರ್ ಸಿ ಬಿ ಒಂದು ಸೈಡ್ ಮ್ಯಾಚ್ ಮಾಡಿಕೊಂಡು ತೀರಾ ಸಿಕ್ಕಾಪಟ್ಟೆ ಬೌಲಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ರು. ಪವರ್ ಪ್ಲೇಲೇ ಮಿನಿಮಮ್ 5-6 ವಿಕೆಟ್ ಕಳ್ಕೊಬಿಟ್ಟಿದ್ರು. ಮ್ಯಾಚ್ ಅಲ್ಲೇ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಗುರು. ಒಟ್ಟಿನಲ್ಲಿ ಆರ್ ಸಿ ಬಿ ಇಷ್ಟು ಈಸಿ ಮ್ಯಾಚ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದಿದ್ದೆ, ಆದರೆ ಇಷ್ಟು ಈಸಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ಬೌಲಿಂಗ್
ಆರ್ ಸಿ ಬಿ ಬೌಲಿಂಗ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದಿದ್ದೆ. ಯಾಕೆಂದರೆ ಭುವನೇಶ್ ಕುಮಾರ್ ಸಿಕ್ಕಾಪಟ್ಟೆ ಫಾರ್ಮಲ್ಲಿ ಎದ್ದು ಆಡ್ತಿದ್ರು ಈ ಬೌಲಿಂಗ್ ವಿಚಾರದಲ್ಲಿ. ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಹೋದ ಮ್ಯಾಚಲ್ಲಿ ಒಂದೊಳ್ಳೆ ಬಿಗ್ ಪಾರ್ಟ್ನರ್ಶಿಪ್ನ ಮಾಡಿದರು. ಎಂಥ ಬಿಗ್ ಸ್ಕೋರ್ ಆಗಿದ್ರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಲೋ ಸ್ಕೋರ್ ಮಾಡ್ತಾರೆ ಅಂತ ನಾನಂತೂ 100 ಹೊಡಿತಾರೆ ಅಂತ ಅಂದ್ಕೊಂಡಿದ್ದಿದ್ದೆ ಡಿ ಸಿ ಅವರು. ಆದರೆ 100 ಹೊಡಿಲಿಲ್ಲ, 75ಕ್ಕೆ ಔಟ್ ಆದರೂ ತೀರಾ ವರ್ಸ್ಟ್ ಅನ್ನೋದಕ್ಕಿಂತ ಇಲ್ಲಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದಿತ್ತು ಗುರು. ಬಂದವರೆಲ್ಲ ಬೀಸಕ್ಕೆ ಹೋದ್ರು. ಆದ್ರಿಂದನೇ ಇಲ್ಲಿ ಆಲ್ ಔಟ್ ಅನ್ನೋದಕ್ಕಿಂತ ಆರ್ ಸಿ ಬಿ ಬೌಲಿಂಗು ತೀರಾ ತುಂಬ ಚೆನ್ನಾಗಿ ಮಾಡಿದ್ರು. ಆರ್ ಸಿ ಬಿ ವರ್ಸಸ್ ಡಿ ಸಿ ವಿರುದ್ಧ ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ಭಾರಿ ಈಸಿಯಾಗಿ ಗೆದ್ದರು. ರನ್ ರೇಟು ತುಂಬ ಚೆನ್ನಾಗಿ ರಿಕವರ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ಈ ಮ್ಯಾಚ್ನ ಗೆದ್ದರು ಗುರು. 7 ವಿಕೆಟ್ಗಳ ಭಾರಿ ಜಯ. ಒಟ್ಟಿನಲ್ಲಿ ಗುರು ಆರ್ ಸಿ ಬಿ ವರ್ಸಸ್ ಡಿ ಸಿಲಿ ಆರ್ ಸಿ ಬಿ ಗೆದ್ದರು ಗುರು. ಒಟ್ಟಿನಲ್ಲಿ ಆಲ್ರೆಡಿ ಗೊತ್ತಿತ್ತು ಈ ಮ್ಯಾಚ್ ಆರ್ ಸಿ ಬಿಗೆ ಗೆದ್ದೇ ಗೆಲ್ತಾರೆ ಅಂತ. ನನಗಂತೂ ಅನ್ನಿಸ್ತಿತ್ತು ಗೆದ್ದರು. ಇಲ್ಲಿ ದೇವದತ್ ಪಡಿಕ್ಕಲ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ ಅವರಿಬ್ಬರೇ ಮ್ಯಾಚ್ ಮುಗಿಸಿದ್ರು. ಇಲ್ಲಿ ಅಕ್ಷಯ್ ಪಟೇಲ್ ಆಗಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಸಿಕ್ಕಾಪಟ್ಟೆ ಲೋ ಸ್ಕೋರ್ ವಿಚಾರದಲ್ಲಿ ಡಿ ಸಿ ಅವರು ಹಿಂಗೆ ರನ್ ಓಡಿಸ್ಕೋತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಪವರ್ ಪ್ಲೇ 1 ವಿಕೆಟ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ವಿಕೆಟ್ ಯಾರೂ ಬರಲಿಲ್ಲ. ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದಲೇ 15 ಬಾಲ್ಗೆ 23 ರನ್ ಹೊಡೆಯೋದಾಗಲಿ, 13 ಬಾಲ್ಗೆ 34 ರನ್ ಹೊಡೆಯೋದಾಗಲಿ, 2 4, 1 4, 3 4 ಮತ್ತು 2 ಸಿಕ್ಸಸ್, 3 4 ಇವರು ಡೀಲ್ ಮಾಡಿದ್ರು. ಇಲ್ಲಿ ಮೇನು ದೇವದತ್ ಪಡಿಕ್ಕಲ್ ಸ್ಟ್ರೈಕ್ ರೇಟು ತುಂಬ ಚೆನ್ನಾಗಿತ್ತು. 261 ಸ್ಟ್ರೈಕ್ ರೇಟ್ ಇತ್ತು. ಬ್ಯಾಟಿಂಗ್ ವಿಚಾರದಲ್ಲಂತೂ ಆರ್ ಸಿ ಬಿ ಕೇಳಂಗೆ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಲೋ ಸ್ಕೋರ್ ವಿಚಾರದಲ್ಲಿ ಡಿ ಸಿ ಅವರು ತೀರಾ ವರ್ಸ್ಟಾಗಿ ಜೊತೆ ಥರ ಆಡಿದ್ರು. ಅದರಿಂದನೇ ಮ್ಯಾಚು ಗೆದ್ರ ಅನ್ನೋದಕ್ಕಿಂತ ಆರ್ ಸಿ ಬಿ ಬೌಲಿಂಗ್ ಖಡಕ್ಕಾಗಿತ್ತು. ಅದರಿಂದನೇ ಮ್ಯಾಚು ಟರ್ನ್ ಓವರ್ ಆಗಿದೆ. ಇಲ್ಲಿ ಡಿ ಸಿ ಬ್ಯಾಟಿಂಗು ತೀರಾ ವರ್ಸ್ಟಾಗಿ ಆಡಿದ್ರು ಗುರು. ಮತ್ತು ಯಾರ್ದು ಅಂತ ಹೇಳ್ಕೊಳ್ಳೋ ಡೇವಿಡ್ ಮಿಲ್ಲರ್ ಬಿಟ್ರೆ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಯಾರು ಬರಲಿಲ್ಲ. ರಾಹುಲ್ ಆಗಲಿ, ನಿತೀಶ್ ರಾಣಾ ಆಗಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ. ಇಷ್ಟು ತೀರಾ ವರ್ಸ್ಟಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಆರ್ ಸಿ ಬಿ ಟೇಬಲ್ ಪಾಯಿಂಟ್ ಕಡೆ ನೋಡೋದಾದರೆ ಇಲ್ಲಿ 8 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದು 2 ಮ್ಯಾಚ್ನ ಸೋತರು. ಏನು ಮ್ಯಾಟ್ರ್ ಆಗಲಿಲ್ಲ. 12 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಡಿ ಸಿ ಬರೀ 8 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದುಕೊಂಡು 5 ಮ್ಯಾಚ್ನ ಸೋತ್ಕೊಂಡು ಬರೀ 6 ಪಾಯಿಂಟ್ನ ತೊಗೊಂಡಿದ್ದಾರೆ. ಒಟ್ಟಲ್ಲಿ ಕ್ವಾಲಿಫೈ ಆಗೋದು 99% ಕಷ್ಟ. ಇಲ್ಲಿ ಸಿ ಎಸ್ ಕೆನೂ ಅಷ್ಟೇ, ಜಿ ಟಿನೂ ಒಂಚೂರು ಪ್ರಯತ್ನ ಪಟ್ಟರೆ ಆಗೋದು ಡೌಟು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಪಂಜಾಬ್ ಆಗಲಿ, ಆರ್ ಸಿ ಬಿ ಆಗಲಿ, ಎಸ್ ಆರ್ ಎಚ್, ಆರ್ ಆರ್ ಇವ್ರು 4 ಜನ ಕ್ವಾಲಿಫೈ ಆಗೋದು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಪಾಸಿಬಲ್ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಆರ್ ಸಿ ಬಿ ವರ್ಸಸ್ ಡಿ ಸಿಲಿ ಒಟ್ಟಿನಲ್ಲಿ ಆರ್ ಸಿ ಬಿ ಒಂದು ಸೈಡ್ ಮ್ಯಾಚ್ ಮಾಡಿಕೊಂಡು ತೀರಾ ಸಿಕ್ಕಾಪಟ್ಟೆ ಬೌಲಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ರು. ಪವರ್ ಪ್ಲೇಲೇ ಮಿನಿಮಮ್ 5-6 ವಿಕೆಟ್ ಕಳ್ಕೊಬಿಟ್ಟಿದ್ರು. ಮ್ಯಾಚು ಅಲ್ಲೇ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಗುರು. ಒಟ್ಟಿನಲ್ಲಿ ಆರ್ ಸಿ ಬಿ ಇಷ್ಟು ಈಸಿ ಮ್ಯಾಚ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದಿದ್ದೆ. ಆದರೆ ಇಷ್ಟು ಈಸಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ಬೌಲಿಂಗ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದಿದ್ದೆ. ಯಾಕೆಂದರೆ ಭುವನೇಶ್ ಕುಮಾರ್ ಸಿಕ್ಕಾಪಟ್ಟೆ ಫಾರ್ಮಲ್ಲಿ ಎದ್ದು ಆಡ್ತಿದ್ರು ಈ ಬೌಲಿಂಗ್ ವಿಚಾರದಲ್ಲಿ. ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಹೋದ ಮ್ಯಾಚಲ್ಲಿ ಒಂದೊಳ್ಳೆ ಬಿಗ್ ಪಾರ್ಟ್ನರ್ಶಿಪ್ನ ಮಾಡಿದರು. ಎಂಥ ಬಿಗ್ ಸ್ಕೋರ್ ಆಗಿದ್ರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಲೋ ಸ್ಕೋರ್ ಮಾಡ್ತಾರೆ ಅಂತ ನಾನಂತೂ 100 ಹೊಡಿತಾರೆ ಅಂತ ಅಂದ್ಕೊಂಡಿದ್ದಿದ್ದೆ ಡಿ ಸಿ ಅವರು. ಆದರೆ 100 ಹೊಡಿಲಿಲ್ಲ, 75ಕ್ಕೆ ಔಟ್ ಆದರೂ ತೀರಾ ವರ್ಸ್ಟ್ ಅನ್ನೋದಕ್ಕಿಂತ ಇಲ್ಲಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದಿತ್ತು ಗುರು. ಬಂದವರೆಲ್ಲ ಬೀಸಕ್ಕೆ ಹೋದ್ರು. ಆದ್ರಿಂದನೇ ಇಲ್ಲಿ ಆಲ್ ಔಟ್ ಅನ್ನೋದಕ್ಕಿಂತ ಆರ್ ಸಿ ಬಿ ಬೌಲಿಂಗು ತೀರಾ ತುಂಬ ಚೆನ್ನಾಗಿ ಮಾಡಿದ್ರು. ಆರ್ ಸಿ ಬಿ ವರ್ಸಸ್ ಡಿ ಸಿ ವಿರುದ್ಧ ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ಭಾರಿ ಈಸಿಯಾಗಿ ಗೆದ್ದರು. ರನ್ ರೇಟು ತುಂಬ ಚೆನ್ನಾಗಿ ರಿಕವರ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ಈ ಮ್ಯಾಚ್ನ ಗೆದ್ದರು ಗುರು. 7 ವಿಕೆಟ್ಗಳ ಭಾರಿ ಜಯ. ಒಟ್ಟಿನಲ್ಲಿ ಗುರು ಆರ್ ಸಿ ಬಿ ವರ್ಸಸ್ ಡಿ ಸಿಲಿ ಆರ್ ಸಿ ಬಿ ಗೆದ್ದರು ಗುರು. ಒಟ್ಟಿನಲ್ಲಿ